ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್ ನೋಡ್ತೀವಿ. ಯಾರು ಇಷ್ಟ ನಿಮಗೆ? ನನಗೆ ಗಿಲ್ಲಿ ನಟ ಮತ್ತು ಕಾವ್ಯ. ಗಿಲ್ಲಿ ನಟ ಮತ್ತು ಕಾವ್ಯ. ಯಾಕೆ? ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಕಾಮಿಡಿ ಇರುತ್ತೆ ಒಂದು, ಹಾಗಾಗಿ. ಚೆನ್ನಾಗಿದೆ. ಇಲ್ಲ ನಮ್ಮ ಚಿಕ್ಕಮಂಗ್ಳೂರು. ಜೋಡಿ ಚೆನ್ನಾಗಿದೆ, ಆದರೆ ನೆನ್ನೆ ಇಬ್ಬರೂ ಬೇರೆ ಬೇರೆ ಮಾಡಿಬಿಟ್ರಲ್ಲ. ಬೇಜಾರಾಯ್ತಾ? ಬೇಜಾರ ನಮಗೇನು ಬೇಜಾರಾಗಿಲ್ಲ, ಅವ್ರಿಗೆ ಬೇಜಾರಾಗಿದೆ. ಈಗ ನೀವು ಅವ್ರನ್ನ ಒಟ್ಟಿಗೆ ನೋಡೋಕೆ ಇಷ್ಟಪಡ್ತೀರಾ, ಬೇರೆ ಬೇರೆ ನೋಡೋಕೆ ಇಷ್ಟಪಡ್ತೀರಾ? ಇಷ್ಟು ದಿನ ಒಟ್ಟಿಗೆ ನೋಡಿದ್ವು, ಇನ್ಮೇಲೆ ಬೇರೆ ಬೇರೆ ಸ್ವಲ್ಪ ನೋಡೋಣ, ಹೆಂಗೆ ಆಡ್ತಾರೆ ನೋಡ್ಬೇಕಲ್ಲ. ಅವ್ರು ಬಿಟ್ಟರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಇಷ್ಟ ನಿಮಗೆ? ನೆಕ್ಸ್ಟ್ ಅವರೊಬ್ರು ಏಜ್ ಅಜ್ಜಿ ಇದ್ದಾರಲ್ಲ, ಅವ್ರು ಗೆಲ್ಬೇಕು. ಯಾಕೆಂದರೆ ಪೂರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಅವ್ರೇನು ಆಟನೇ ಆಡಲ್ಲ, ಏನು ಗೊತ್ತಿಲ್ಲ ಬಿಗ್ ಬಾಸ್ ಬಗ್ಗೆ. ಆದರೂ ಬಡವರು ಗೆಲ್ಬೇಕಲ್ಲ. ಬಡವ್ರ ಮಕ್ಕಳು ಮುಂದವರ ಇಷ್ಟ ಇಲ್ಲ ಅಂದರೆ ಯಾರದು ಡಾಗ್ ಇದಾರಲ್ಲ, ಯಾಕೆ ಅವ್ರೇನು ಸುಮ್ಮನೆ ವೇಸ್ಟ್ ಏನಿಲ್ಲ. ಅಲ್ಲ, ಅವರೆಲ್ಲ ಕೋಟಿ ನಾಯಿ ತಿಂತಾರಲ್ಲ. ನಾಯಿ ತಂದ್ರೆ ಅವ್ರ ಮನೆಗೆ ಆಯ್ತು ಸರ್. ಇನ್ನೊಂದು ಅಷ್ಟು ಅದೆಲ್ಲ ನಿಜ ಅನ್ಸುತ್ತಾ ನಿಮಗೆ? ಸುಳ್ಳು ಇರ್ಬೋದು, ಎಲ್ಲಿ ಸರ್ ಕೋಟಿಗಟ್ಟಲೆ ನಾಯಿ ತರಕಾಗುತ್ತಾ? ಈಗ 100 ಕೋಟಿ ಇರೋರು ಬಿಗ್ ಬಾಸ್ಗೆ ಬಂದಿದ್ದಾರೆ. ಹೌದು. ಏನು ಅನಿಸ್ತದೆ ಬಗ್ಗೆ? ಸುಮ್ಮನೆ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಬಂದಿರ್ತಾರೆ, TRPಗೋಸ್ಕರ ಬರ್ತಾರೆ ಅಷ್ಟೇ. ಈಗ ಲಾಯರ್ ಜಗ್ಗು ಬರೋ ಚಾನ್ಸಸ್ ಇದೆ ಬಿಗ್ ಬಾಸ್ಗೆ. ಬಂದರೆ ಖುಷಿ ಇರುತ್ತಾ ಅಥವಾ ಬರಬಾರ್ದು? ಅವರು ಇಲ್ಲ 100% ಬರಲ್ಲ. ಬರಬಾರ್ದಾ? ಏನಕ್ಕಿಲ್ಲ ಸರ್, ಬರಲ್ಲ ಬಿಡಿ. ಅವರು ಒಂದ್ಸಲ ಬಂದಿದ್ದಾರೆ, ಮತ್ತೇನಕ್ಕೆ ಬರ್ತಾರೆ, ಮತ್ತೆ ಬರಲ್ಲ ಸರ್. ನಿಮ್ಮ ಇವ್ರನ್ನ ಕಳ್ತೀನಿ. ಸರ್ ನಂಗೆ ಬಿಗ್ ಬಾಸ್ ಇಷ್ಟ ಇಲ್ಲ. ಹೌದು. ಯಾಕಂದರೆ ಅದರಲ್ಲಿ ಈಗ 9 ಗಂಟೆಗೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸು, 9:15ಗೆ. ಅದರಲ್ಲಿ ಏನಪ್ಪ ಅಂದರೆ ಎಲ್ಲರೂ ಈ ಸಮಾಜ ಸೇವೆ ಮಾಡೋರನ್ನ ಯಾರನ್ನಾರು ಹಾಕ್ಕೊಂಡಾರ. ಈ ಮಿಲಿಟ್ರಿ ಇದ್ದಾರೆ, ತುಂಬ ಜನ ಸಮಾಜ ಸೇವೆ ಮಾಡೋರಿದ್ದಾರೆ. TRPಗೋಸ್ಕರ ಎಂತೆಂಥವ್ರನ್ನೇ ಹಾಕ್ಕೊಂಡಾರೆ. ಅದರಿಂದ ಮಕ್ಕಳು ಓದೋದನ್ನೆಲ್ಲ ಬಿಟ್ಟು, ಎಜುಕೇಷನ್ನೆಲ್ಲ ಬಿಟ್ಟು 1 hour 2 hour ಪ್ರೋಗ್ರಾಮ್ ನೋಡ್ತಾ ಕೂತಿರ್ತಾರೆ. ಅದ್ರ ಬಗ್ಗೆ ಯಾರನ್ನಾರು ಒಬ್ಬರು ನಾವು ಸಮಾಜ ಸೇವಕರನ್ನ ಹಾಕಂದ್ರೆ ಮಕ್ಕಳಿಗೂ ಒಂಚೂರು ಇದಾಗುತ್ತೆ. ಸಮಾಜ ಸೇವಕರು ಹಾಕೊಂಡ್ರೆ ಮಕ್ಕಳು ಅದ್ರ ನೋಡಿ ಒಂದು ಸ್ವಲ್ಪ ಕಲಿತಾರೆ ಮಕ್ಕಳು. ಏನಿದೆ ಸರ್, ಬರೀ ಜಗಳ ಆಡ್ತಾರೆ ಬಿಗ್ ಬಾಸಲ್ಲಿ. ಮಕ್ಕಳು ಅದೇ ಮಾಡ್ತಾರೆ ಮನೆಯಲ್ಲೂ. ಜಗಳ ಅಂದರೆ ನೀವು ನೋಡೋದಿಲ್ಲ, ನೋಡಲ್ವಲ್ಲ ನೀವು? ನಾನು ಅದಕ್ಕೆ ನೋಡ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ. ಮುಂಚೆ ನೋಡಿಲ್ಲ ಸರ್ ಬಿಗ್ ಬಾಸ್. ಯಾವ ಥರ ಇದ್ರೆ ನೋಡ್ತಾರೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಂದರೆ ಒಂದು ಸ್ವಲ್ಪ ಸಮಾಜ ಸೇವೆಯರು ಅವ್ರು ಇವರು ಹಾಕೋಬೇಕು, ಬಡವರು ಎಲ್ಲರನ್ನೂ ಹಾಕೋಬೇಕು. ದುಡ್ಡಿದ್ದಾರನ್ನೇ ಹಾಕೊಂಡಾರೆ ಬರೀ. ಅದರಿಂದ ನಾನು ನೋಡೋಕೆ ಇಂಟ್ರೆಸ್ಟ್ ಕೊಡೋಲ್ಲ. ಬರೀ ಜಗಳ ಅದು ಏನೋ ನಮ್ಮ ಮನೇಲಿ ನೋಡ್ತಾ ನಾನು ಸುಮ್ಮನೆ ಬಂದುಬಿಡ್ತೀನಿ ಮೊಬೈಲ್ ತಿಕ್ಕೊಂಡು. ಸೊ ನಿಮ್ಮ ಮನೇಲಿ ಕೂಡ ನೀವು ಜಗಳ ಆಡ್ತೀರಾ? ನಾನು ಮನೆಯವ್ರು ಕೊಟ್ಟು ಜಗಳ ಆಡಲ್ಲ, ನಮ್ಮ ಮಮ್ಮಿಗೆಲ್ಲ ಆಡ್ತೀನಿ. ಬಿಗ್ ಬಾಸ್ ಏನು ನೋಡ್ತೀಯ ಬಿಡು ಅಂತ. ನೋಡೋದಕ್ಕೆ ನಾನು ಜಗಳ ಆಡ್ತೀನಿ, ಏನಕ್ಕೆ ಹಾಕಂದು ಅದು ಏನು ಚೆನ್ನಾಗಿಲ್ಲ ಏನಿಲ್ಲ ಅಂತ. ಅವ್ರು ಏನಂತಾರೆ ನಿಮ್ಮ ಮನೆಯವರು? ನೀನು ಹೋಗೋ ಸುಮ್ಮನೆ ಎದ್ದೆ ಅಂತಾರೆ. ಯಾವ ಪ್ರೋಗ್ರಾಮ್? ಅವೇರ್ನೆಸ್ ಮೂಡಿಸ್ಬೇಕಾ ಪ್ರೋಗ್ರಾಮ್ ಅಂದರೆ? ಹೌದು ಸರ್. ಬಿಗ್ ಬಾಸ್ಗೆ ವಿರಾಟ್ ಕೊಹ್ಲಿ ಬರಬೇಕಂತೆ. ವಿರಾಟ್ ಕೊಹ್ಲಿ ಅಲ್ಲ, ವಿರಾಟ್ ಕೊಹ್ಲಿ ಆ ಥರ ಅಲ್ಲ, ಸಮಾಜ ಸೇವೆ ಮಾಡೋರು ಹಾಕ್ಕೊಳ್ಳಿ. ಈಗ ಮುಂದೆ ಸರ್ ಈಗ ಆಂಬುಲೆನ್ಸ್ಗಳು ಡ್ರೈವರ್ಗಳಿದ್ದಾರೆ, ಆ ಥರದವರು, ಮತ್ತು ಮಿಲಿಟ್ರಿಯರ್ ಇದ್ದಾರೆ, ಆ ಥರದವ್ರು ಯಾರನ್ನಾರು ಹಾಕ್ಕೊಂಡ್ರೆ ಸರ್ ಇಷ್ಟು ಸೀಸನ್ ಆಯಿತು. ಆ ಥರ ನಾನು ಹೇಳ್ತಿರೋದು, ಹಾಕೋಬೇಕು ಅಂತ. ಅವಾಗ ಮಕ್ಳಿಗೆ ಒಂಚೂರು ಅವ್ರು ಕಂಟೆಂಟ್ ಕೊಡಲ್ಲ, ಕಾಮಿಡಿ ಮಾಡಲ್ಲ, ನಗ್ಸಲ್ಲ, ಜಗಳ ಆಡಲ್ಲ ಅಂತ. ಯಾಕಾಗಲ್ಲ ಸರ್. ಈಗ ಮಲ್ಲಮ್ಮ ಇವ್ರು ಬಂದ್ರಲ್ಲ ಅಜ್ಜಿ, ಅವ್ರೇನೆಲ್ಲ ಇದು ಮಾಡ್ತಾರ. ಈಗ ಹೋಗ್ತಾ ಅದೇ ತಾನಾಗೆ ಬಂದುಬಿಡುತ್ತೆ ಎಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ರೆ ಹೌದು ಸರ್. ಥ್ಯಾಂಕ್ ಯು. ಅವಾಗವಾಗ ನೋಡ್ತಾ ಇರ್ತೀನಿ ಫ್ರೀ ಇದ್ರೆ. ನನಗೆ ಈ ಸೀಸನ್ ಗಿಲ್ಲಿ ಆ್ಯಂಡ್ ಕಾವ್ಯ. ಹಾಂ, ಗಿಲ್ಲಿದು ರೋಸ್ಟಿಂಗ್ ಲೆವೆಲ್ ಸೂಪರ್ ಆಗಿದೆ. ನಿಮಗೆ ಅದು ಗಿಲ್ಲಿದು ಯಾರನ್ನು ರೋಸ್ಟ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ? ಎಲ್ಲರೂ ಅವರು ಅದು ಯಾವುದೋ ಒಂದು ನಾಯ್ದು ಇದೆಯಲ್ಲ, ಜಾನ್ವಿಯವ್ರಿಗೆ ರೋಸ್ಟ್ ಮಾಡಿದ್ರಲ್ಲ, ಅದು ಇಷ್ಟ ಆಗಿದೆ. ಅದು ನಾಯಿದ ಮೇಲೆ ತಗೊಂಡ್ಬಿಟ್ಟು ಮಾಡಿದ್ರಲ್ಲ, ಅದು ಇಷ್ಟ ಆಗಿದೆ. ನಾನು ಇನ್ನೇ ನೋಡೋಕ್ಕಾಗಿಲ್ಲ, ಈ ಕಡೆ ಬಂದೆ. ಹಾಂ, ಗಿಲ್ಲಿ ಬಿಟ್ಟರೆ ಮತ್ತೆ ಬೇರೆ ಯಾರು ಇಷ್ಟ ನಿಮಗೆ? ಇಲ್ಲಿ ಬಿಟ್ರೆ ಯಾರಿಲ್ಲ, ಕರಿ ಬಸಪ್ಪರ ಅದು ಮೋಟಿವೇಶನ್ ಕೇಳಿ ತುಂಬ ನಗು ಬರ್ತಾ ಇದೆ. ಒಂದೇ ವಾರಕ್ಕೆ ಹೋಗ್ಬಿಟ್ರು, ಹೋಗಿದ್ದು ಸ್ವಲ್ಪ ಏನು ಅನ್ಸಲಿಲ್ಲ, ಬೇಜಾರಾಯಿತು. ಸ್ವಲ್ಪ ಇರಬೇಕಿತ್ತು, ಇನ್ನೂ ಎಂಟರ್ಟೈನ್ಮೆಂಟ್ ಸಿಗ್ತಿತ್ತು. ಈಗ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಒಂದೇ ವಾರಕ್ಕೆ ಎಲಿಮಿನೇಷನ್ ಮಾಡ್ತಾರೆ. ಅಟ್ಲೀಸ್ಟ್ ಬಿಗ್ ಬಾಸ್ ಒಂದು ನೋಡ್ಕೊಳ್ಳೋಕೆ ಒಂದು 2-3 ವಾರ ಬೇಕಾಗುತ್ತೆ. ಒಂದು 2-3 ವಾರದ ಮೇಲೆ ಎಲಿಮಿನೇಷನ್ ಮಾಡ್ರೆ ಹೇಗಿರುತ್ತೆ ನಿಮ್ಮ ಪ್ರಕಾರ? ಅದು ಅವರು ಚಾನಲಿಗೆ ಬಿಟ್ಟಿದ್ದು, ಅದು ಚಾನಲಿಗೆ ಬಿಟ್ಟಿದ್ದು. ಹೌದು. ನಮ್ಗೆ ಏನಿದ್ರು ಹನುಮಂತ್ ಥರ ಬರಲ್ಲೇ ಯಾರು, ನಮ್ಮ ಉತ್ತರ ಕರ್ನಾಟಕ ಹನುಮಂತ್. ನಾ ಕಲಬುರಗಿಯಿಂದ ಮಾತಾಡತ್ತೀರಿ. ಹೌದು. ಲಾಸ್ಟ್ ಸೀಸನ್ ನೋಡ್ತಾ ಇದ್ದೆ ಅವಾಗ. ಸ್ವಲ್ಪ ಇನ್ನೂ ಹೇಳೋಕ್ಕಾಗಲ್ಲ, ಅಷ್ಟೊಂದು ಇದು ಮಾಡ್ತಾ ಇಲ್ಲಲ್ಲ, ಗೊತ್ತಾಗುತ್ತೆ ಮುಂದೆ ಬರ್ತಾ. ಆಮೇಲೆ ನೆಕ್ಸ್ಟ್ ಇವಾಗ ಗ್ರ್ಯಾಂಡ್ ಫೈನಲ್ ಇದೆ ಅಂತೆ. ಗ್ರ್ಯಾಂಡ್ ಫೈನಲ್ ಅಲ್ಲಿ 6 ಜನ ಎಲಿಮಿನೇಷನ್ ಒಟ್ಟಿಗೆ ಮಾಡ್ತಾ ಇರಂತೆ. 6 ಜನ ಹೊಸ ಕಂಟೆಸ್ಟೆಂಟ್ ಆಡ್ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತದೆ ಅದ್ರ ಬಗ್ಗೆ ನಿಮಗೆ? ಗೊತ್ತಿಲ್ಲ, ಸರ್ಪ್ರೈಸ್. ಕಲರ್ಸ್ ಕನ್ನಡನೇ ಹಾಗೆ.
ಹಾಂ ಬಂದ್ರೆ ಒಳ್ಳೇದು ಆ ಥರ. ಪ್ರ್ಯಾಂಕ್ ಕನ್ನಡಿಗ ಅವ್ರು ಬಂದರೆ ತುಂಬ ಒಳ್ಳೇದಾಗುತ್ತೆ. ಯಾಕಂದರೆ ಅವರು ಎಲ್ಲ ಡಿಸ್ಟ್ರಿಕ್ಸ್ಗೂ ಓಡಾಡಿ ನಮ್ಮ ಇದು ಫೋಟೋ ತೆಗೆದುಕೊಂಡು ಹಾರ್ಡ್ ವರ್ಕ್ ಮಾಡಿ ಬರ್ಬೇಕಂತ ಇದ್ದಾರೆ. ಓಕೆ ಓಕೆ ಮೇಡಮ್ ನಮಸ್ತೆ. ಹಾಂ ಹೇಳಿ ನಮಸ್ತೆ ಬಿಗ್ ಸರ್. ಬಾಸ್ ನೋಡ್ತೀರಾ? ಹಾಂ ಸರ್ ನೋಡ್ತೀವಿ. ಓಕೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ನಿಮಗೆ? ನಮಗೆ ಗಿಲ್ಲಿ ಚೆನ್ನಾಗಿ. ಗಿಲ್ಲಿ ನಟ. ನಿಮ್ದು ಮಂಡ್ಯನಾ? ಇಲ್ಲ ಸರ್ ಇಲ್ಲೇ ಬೆಂಗಳೂರೇ. ಆದ್ರೂ ಗಿಲ್ಲಿ ನಟ ಇಷ್ಟ. ಯಾಕೆ? ಚೆನ್ನಾಗಿ ಮಾಡ್ತಾರೆ ಅವರು, ಮಾತಾಡೋದೆಲ್ಲ ಚೆನ್ನಾಗಿದೆ, ಕಾಮಿಡಿ ಮಾಡ್ತಾರೆ. ಕಾಮಿಡಿ. ಸೀರಿಯಲ್ ಆಕ್ಟರ್ಗಳು ಇದಾರಲ್ಲ ಅವರು ಇಷ್ಟ ಇಲ್ವಾ? ಅವ್ರು ಯಾರು ಅಷ್ಟೊಂದು ಇಷ್ಟ ಇಲ್ಲ. ಮಂಜು ಭಾಷಿಣಿ ಅವರು ಇದ್ದಾರೆ, ಅಶ್ವಿನಿ ಅವರು ಇದ್ದಾರೆ. ಅಶ್ವಿನಿ ಅವ್ರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ಈಗ ಯಾರು ಗೆಲ್ಲಬೇಕು, ಯಾರು ಫೈನಲ್ ಹೋಗ್ಬೇಕು ಅಂತ ನಿಮ್ಮ ಆಸೆ? ನಮಗೆ ಗಿಲ್ಲಿ ಅವ್ರು ಗೆಲ್ಲಬೇಕು. ಸೆಕೆಂಡ್ ಯಾರು ಗೆಲ್ಬೇಕು? ಸೆಕೆಂಡು ಚಂದ್ರಪ್ರಭಾ. ಕಾಮಿಡಿಯನ್. ನಿಮ್ಗೆ ಲೇಡೀಸ್ ಸಪೋರ್ಟ್ ಮಾಡೋದು ನೀವು? ಮಾಡ್ತೀವಿ ಅಂದ್ರೆ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಅದಕ್ಕೋಸ್ಕರ ಅಷ್ಟೇ. ಯಾಕೆ ಅಶ್ವಿನಿ ಅವರು ಚೆನ್ನಾಗಿ ಕೂಗಾಡ್ತಾರೆ ಎಲ್ಲ? ಅದೇ ಅಶ್ವಿನಿ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಹೇಳಿದಾರೆ ಸರ್ ಅಶ್ವಿನಿ ಅವ್ರು. ಮತ್ತೆ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಮಾಡ್ಕೊಡಿ. ಮತ್ತೆ ರಕ್ಷಿತಾ ಅವ್ರು ಏನಿಲ್ಲ ಸರ್, ಅಷ್ಟೊಂದು ಇಷ್ಟ ಇಲ್ಲ ಅವ್ರಿಗೆ. ಅಲ್ಲ ಎಣ್ಣೆ ಶತ್ರು ನಂಗೆ ಯಾರು ಓಟ್ ಹಾಕಲ್ಲ ಇಲ್ಲಿ ಲೇಡೀಸ್ಗೆ. ಹೇಳಿದ್ನಲ್ಲ ಸರ್, ಅಶ್ವಿನಿ ಅವ್ರು ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಇಬ್ರು ಓಟ್ ಹಾಕ್ತೀರಾ ಅಂದ್ರೆ ಗಿಲ್ಲಿ ನಟ ಮತ್ತೆ ಚಂದ್ರಪ್ರಭಾ. ಚಂದ್ರಪ್ರಭಾ ನಿಮಗೆ ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ ಇಷ್ಟ ಆಯ್ತಾ? ಲಾಸ್ಟ್ ಸೀಸನ್ ಇಷ್ಟ ಆಯ್ತಾ? ಲಾಸ್ಟ್ ಸೀಸನ್ ಇಷ್ಟ ಸರ್, ಈ ಸೀಸನ್ ಯಾಕೆ ಈ ಸೀಸನ್ ಅಷ್ಟು ಇಷ್ಟ ಆಗ್ತಿಲ್ವಾ? ಈ ಸೀಸನ್ ಏನು ಅಷ್ಟೊಂದು ಇಷ್ಟ ಇಲ್ಲ. ಈಗ ಈ ಸೀಸನಲ್ಲಿ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಬೇಕು ಅಂದರೆ ಲಾಸ್ಟ್ ಸೀಸನಲ್ಲಿ ಯಾರು ಜಗದೀಶ್ ಬಂದ್ರೆ ಹೇಗಿರುತ್ತೆ? ಅವ್ರು ಬರ್ತಾ ಇದಾರಲ್ಲ, ತೋರಿಸಿದ್ರಲ್ಲ. ತೋರಿಸಿದ್ರ? ಹಾಂ ಆಗಲೇ ತೋರಿಸಿದ್ದಾರೆ. ಹಾಂ ಅದೇ ಎಡಿಟಿಂಗಲ್ಲಿ ತೋರಿಸ್ತಾ ಇರೋದು, ಕನ್ಫರ್ಮ್ ಇಲ್ಲ. ಅಲ್ಲ ಬಂದ್ರೆ ಹೇಗಿರುತ್ತೆ? ಇಲ್ಲ ಬರೋದೇ ತೋರಿಸಿದ್ರಲ್ಲ ಒಳಗಡೆ. ಹಾಂ ಪ್ರೋಮೋ ತೋರಿಸಿ. ಬಂದ್ರೆ ಹೇಗಿರುತ್ತೆ ಬಿಗ್ ಬಾಸ್ ಇದೆಲ್ಲ? ಹೇಗಿರುತ್ತೆ ಅಂದರೆ ಅವ್ರು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ ಬಂದರೆ. ಒಂದು ಹೈಪ್ ಇರುತ್ತಾ? ಹಾಂ ಬರೀ ಫೇಸ್ಬುಕ್ ಅಲ್ಲಿ ಮಾತ್ರ ನೋಡ್ತಾ ಇದ್ದು, ನೆಕ್ಸ್ಟ್ ಟಿವಿ ನೋಡ್ಬೋದು. ಟಿವಿಲೇ ನೋಡೋದು ಸರ್ ಡೈಲಿ. ಅಲ್ಲ ಅವರು ಫೇಸ್ಬುಕ್ ಅಲ್ಲಿ ಮಾತ್ರ ಬರೋಲ್ಲ. ಹೌದೌದು, ಇವಾಗ ಟಿವಿಲೇ ನೋಡ್ಬೋದು ಅಷ್ಟೇ. ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಇಲ್ಲ ಸರ್ ನಮ್ಗದೇ ಅವ್ರು ಅಶ್ವಿನಿ ಅವ್ರು ಬರ್ತಾರೆ, ಇಲ್ಲಿ ಚಂದ್ರಪ್ರಭಾ ಗಿಲ್ಲಿ ಇವ್ರು 3 ಜನದಲ್ಲಿ ಇಷ್ಟ. ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿದು ಹೇಗಿದೆ ಕಾಂಬಿನೇಷನ್? ಚೆನ್ನಾಗಿದೆ. ಅವ್ರಿಬ್ರದ್ದು ಚೆನ್ನಾಗಿದೆ ಜಗಳ. ಅವ್ರು ರೇಗ್ಸೋದು ಮಾವನ ಮಗಳು ಚೆನ್ನಾಗಿದೆ ಜಗಳ. ಅವ್ರು ಎಷ್ಟು ಪಿಕ್ಚರ್ದು ಅವ್ರಿಗೆ ಇಟ್ಕೊಂಡು ರೇಗ್ಸೋದ್ರಲ್ಲ, ಅದೆಲ್ಲ ಚೆನ್ನಾಗಿದೆ.